ವಿಡಿಯೋ ಮುಖಾಂತರ ನಾವು ನಿಮಗೆ ಏನಪ್ಪ ಒಂದು ಮಾಹಿತಿ ಇಷ್ಟಪಡ್ತೀವಿ ಅಂದರೆ, ನೋಡಿ ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶದಲ್ಲೇ ನಾವು ನೋಡಬೇಕಂದ್ರೆ ಕಬ್ಬಿನ ಬೆಳೆ ವಿಸ್ತರಣೆ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಯಾವುದೇ ಒಂದು ಬೆಳೆ ಮಾಡೋಕ್ಕೂ ರೈತರು ಯಥೇಚ್ಛವಾಗಿ ಆದಾಯನ ನಿರೀಕ್ಷೆ ಮಾಡ್ತಾರೆ. ಏನಪ್ಪ ಅಂದರೆ ಎಲ್ಲ ಗೊಬ್ಬರ ಬೇರೆ ಬೇರೆ ಇನ್ಪುಟ್ಸ್ ಎಲ್ಲ ನೋಡಿದ್ರೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂದರೆ ನಾವು ಏನು ಒಂದು ಬೆಳೆ ಬೆಳೀಲಿಕ್ಕೆ ಖರ್ಚು ಮಾಡ್ತೀವಿ ಅದು ಖರ್ಚು ಜಾಸ್ತಿ ಆಗ್ತಾಯಿದೆ. ಈಗ ನಾವು ಕಮ್ಮಿ ಖರ್ಚಲ್ಲಿ ಜಾಸ್ತಿ ಆದಾಯ ಬೆಳೆಯಲ್ಲಿ ಯಾವುದೇ ಬೆಳೆಯಲ್ಲಿ ಮಾಡಬೇಕಂದ್ರೆ ನಾವು ಖರ್ಚನ್ನ ಕಮ್ಮಿ ಮಾಡಿ ಇಳುವರಿನ ಜಾಸ್ತಿ ಮಾಡ್ಕೋಬೇಕು. ಅದೇ ಥರ ಇದು ಈಗ ನಾವು ಒಂದು ಕಬ್ಬು ಇದು ಏನಪ್ಪ ಈಗ ನಾವು ವೀಡಿಯೋ ಮಾಡ್ತಾ ಇರೋದು ನಮ್ಮ ಒಂದು ಶ್ರೀ ಚಾಮುಂಡೇಶ್ವರಿ ಶುಗರ್ಸ್ ಲಿಮಿಟೆಡ್ ಶ್ರೀನಿವಾಸಪುರ ವತಿಯಿಂದ ಈಗ ನಮ್ಮ ಏರಿಯಾದಲ್ಲಿ ಹೆಚ್ಚು ಕಮ್ಮಿ ನಮ್ಮ ಫ್ಯಾಕ್ಟ್ರಿ ಭಾಗದಲ್ಲಿ 4 ಲಕ್ಷ ಟನ್ ಕಬ್ಬಾಗಿದೆ. ನಮ್ಮ ನಿರೀಕ್ಷೆ ಇರೋದು 6 ರಿಂದ 8 ಲಕ್ಷ ಟನ್ ಕಬ್ಬಾಗಬೇಕು ಅಂತ. ಈಗ ನಾವು ನಿರೀಕ್ಷೆ ಪಟ್ಟಂಗೆ ನಾವು ಕಬ್ಬು ಮಾಡಬೇಕಂದ್ರೆ ಕಮ್ಮಿ ಖರ್ಚಲ್ಲಿ ರೈತರಿಗೆ ಕಬ್ಬಲ್ಲಿ ಜಾಸ್ತಿ ಆದಾಯ ಆಗಬೇಕು ಅಂತ ನಾವು ಮಾಡಿ ತೋರಿಸಿದ್ರೆ ಮಾತ್ರ ರೈತರು ಕಬ್ಬಿನ ಏರಿಯಾ ಜಾಸ್ತಿ ಮಾಡ್ತಾರೆ. ಹಾಗಾಗಿ ನಾವು ಕಮ್ಮಿ ಖರ್ಚಲ್ಲಿ ಜಾಸ್ತಿ ಕಬ್ಬು ಬೆಳಿಬೇಕಂದ್ರೆ ನಾವು ಮಿಷಿನ್ ಏನು ತಂತ್ರಜ್ಞಾನ ಇದೆ ಮಿಷಿನ್ ತಂತ್ರಜ್ಞಾನಕ್ಕೆ ಹೋಗ್ಬೇಕು. ಸಾಲು ಹೊಡೆಯೋದ್ರಿಂದ ಹಿಡಿದು ಭೂಮಿ ರೆಡಿ ಮಾಡೋದ್ರಿಂದ ಹಿಡಿದು ಕಬ್ಬು ಕಟಾವು ಆಗೋ ತನಕ ನಾವು ಒಂದು ಮಿಷಿನಲ್ಲಿ, ಯಾಕಂದರೆ ಲೇಬರ್ಗಳು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇದ್ದಾರೆ. ಆಮೇಲೆ ಎತ್ತಲ್ಲಿ ವ್ಯವಸಾಯ ಮಾಡೋದು, ಭೂಮಿ ರೆಡಿ ಮಾಡ್ಕೊಳ್ಳೋದು, ಸಾಲು ಹೊಡ್ಕೊಳ್ಳೋದು ದಿನ ಏನಾಗ್ತಾ ಇದೆ ಅಂದರೆ ಎತ್ತು ಯೂಸ್ ಮಾಡ್ಕೊಂಡು ಮಾಡೋದು ಖರ್ಚು ಜಾಸ್ತಿ ಆಗ್ತಾ ಇದೆ. ಆಮೇಲೆ ದನಗಳು ಯಾರು ಜಾಸ್ತಿಯಿಂದ ಸಾಕ್ತಾ ಇಲ್ಲ. ಹಾಗಾಗಿ ನಾವು ಕಂಪ್ಲೀಟಾಗಿ ಮಿಷಿನ್ ತಂತ್ರಜ್ಞಾನವನ್ನೇ ಉಪಯೋಗಿಸ್ಕೊಂಡು ನಾವು ಕಬ್ಬನ್ನು ಬೆಳಿಬೇಕು ಅಂತ ನಮ್ಮ ಕಾರ್ಖಾನೆ ಉದ್ದೇಶ ಮಾಡಿಕೊಂಡು ಈ ಭೂಮಿ ರೆಡಿ ಮಾಡೋದ್ರಿಂದ ಹಿಡಿದು ಕಟಾವು ಮಾಡೋಕ್ಕಂತ ನಾವು ಮಿಷಿನಲ್ಲೇ ಮಾಡಬೇಕು. ಈಗ ಇವತ್ತು ಈ ನಮ್ಮ ಚನ್ನರಾಯಪಟ್ಟಣ ತಾಲೂಕಲ್ಲಿ ಇದು ಬಾಗೂರು ಹೋಬಳಿ ಮರಗೂರು ಊರು, ಮರವನಹಳ್ಳಿ ಊರು. ನಾವು ಇಲ್ಲಿ ಒಂದು ಮಿಷಿನ್ ಹಾರ್ವೆಸ್ಟಿಂಗ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈ ವರ್ಷ ಮಳೆನೂ ಕಮ್ಮಿ ಇರೋದ್ರಿಂದ ಮಿಷಿನ್ ತಂತ್ರಜ್ಞಾನವನ್ನು ನಾವು ಉಪಯೋಗಕ್ಕೆ ಅನುಕೂಲ ಆಗಿರ್ತದೆ. ಹಾಗಾಗಿ ನಾವು ನಮ್ಮ ಜಿಲ್ಲೆಯಲ್ಲೇ ಒಬ್ಬ ರೈತರನ್ನ ಕನ್ವಿನ್ಸ್ ಮಾಡಿ ಮಿಷಿನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈಗ ನಾವು ಈ ವಿಡಿಯೋ ಮುಖಾಂತರ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ನಾವು ಮಿಷಿನ್ ಹಾರ್ವೆಸ್ಟಿಂಗ್ ಮಾಡಬೇಕಂದ್ರೆ ಕೆಲವೊಂದು ಕಂಡೀಷನ್ಸ್ಗಳು ಬೇಕು. ಏನೇನಿದ್ರೆ ಭೂಮಿಯಲ್ಲಿ ನಾವು ಮಿಷಿನ್ ಹಾರ್ವೆಸ್ಟಿಂಗ್ ಮಾಡ್ಬೋದು. ಅದರಲ್ಲಿ ಮೊದಲನೇದಾಗಿ ನಾವು ಮಿಷಿನ್ ಹಾರ್ವೆಸ್ಟಿಂಗ್ ಮಾಡಬೇಕಂದ್ರೆ ಫಸ್ಟ್ ಏನಪ್ಪ ಅಂದರೆ, ಈಗ ನಾವು ಲೇಬರ್ ಕೊಟ್ಬಿಟ್ಟು ನಾವು ಕಟಾವು ಮಾಡ್ತಿದ್ರೆ 1 ಎಕರೆ ಕಬ್ಬು ಮಿನಿಮಮ್ ಅಂದರೂ 2 ರಿಂದ 3 ದಿವಸ ಬೇಕು. 60 ಟನ್ಗಿಂತ ಮೇಲೆ ಹೋಗ್ತದೆ ಅಂದರೆ 3 ದಿವಸ ಬೇಕೇ ಬೇಕು. ಬಟ್ ಈ ಮಿಷಿನ್ ಉಪಯೋಗಿಸ್ಕೊಂಡು ನಾವು ಹಾರ್ವೆಸ್ಟಿಂಗ್ ಮಾಡಿದ್ರೆ 1 ದಿವಸದಲ್ಲಿ 3 ಟನ್ ಗಂಟ ನಾವು ಕಟಾವು ಮಾಡ್ಬೋದು. 1 ದಿವಸದಲ್ಲಿ 3 ಟನ್ ಗಂಟ ಕಟಾವು ಮಾಡ್ಬೋದು. ಅಂದರೆ 2 ರಿಂದ 3 ಎಕರೆ ಒಂದೇ ದಿವಸದಲ್ಲಿ ಕಟಾವು ಮಾಡ್ತೀವಿ. ಈ ಕಟಾವು ಮಾಡೋಕ್ಕೆ ನಮಗೆ ಕೆಲವೊಂದು ಕಂಡೀಷನ್ಗಳಿದ್ದಾವೆ. ಆ ಕಂಡೀಷನ್ಗಳು ಏನಪ್ಪ ಅಂದರೆ, ಮೊದಲನೇದಾಗಿ ಕಬ್ಬು ನಾವು ಮಿನಿಮಮ್ ಅಂದರೂ 4 ಅಡಿ ಸಾಲಿರಬೇಕು. ಮಿನಿಮಮ್ ಅಂದರೂ 4 ಅಡಿ ಸಾಲಿರಬೇಕು. ಯಾಕಂದರೆ ಮಿಷಿನ್ ಗಾತ್ರ, ಮಿಷಿನ್ ಹೋಗೋಕ್ಕೆ ಕೂಳೆ ನಾವು ಡಿಸ್ಟರ್ಬ್ ಆಗ್ದಂಗೆ ಕೂಳೆ ಮೇಂಟೈನ್ ಮಾಡಿಕೊಂಡು ನಾವು ನೆಕ್ಸ್ಟ್ ಕೂಳೆನೂ ಚೆನ್ನಾಗಿ ಬರಬೇಕಂದ್ರೆ 4 ಅಡಿ ಬೇಕೇ ಬೇಕು. ಯಾಕಂದರೆ ನೀವು ನೋಡ್ತಾ ಇದ್ದೀರ ಮಿಷಿನ್ ಈ ಕಡೆ ಹಿಂಗಡೆ ಮಿಷಿನ್ ಹೋಗೋಕ್ಕೂ ಅನುಕೂಲ ಆಗ್ತದೆ, ಪಕ್ಕದಲ್ಲಿ ಇನ್ಫೀಡ್ರ್ ಏನು ಹೋಗ್ತದೆ ಅದಕ್ಕೂ ಅನುಕೂಲ ಆಗ್ತದೆ. 4 ಅಡಿ ಬೇಕೇ ಬೇಕು. ಎರಡನೇದು ಏನಪ್ಪ ಅಂದರೆ, ನಾವು ಅರ್ಸಿಂಗಪ್ಪ ಅಂದರೆ ಕನ್ನಡದಲ್ಲಿ ನಾವು ಬೋರ್ ಏರಿಸ್ತೀವಲ್ಲ, ಅಂದರೆ ಮಣ್ಣು ಮಾಡ್ತೀವಿ, ಮುರಿ ಮಾಡ್ತೀವಿ. 3-4 ತಿಂಗಳಿಗೆ 4 ತಿಂಗಳಿಗೆ ಫೈನಲ್ ಆಗಿ ನಾವೇನು ಮಣ್ಣು ಏರಿಸ್ತೀವಿ ಅದು ಮಣ್ಣು ಕರೆಕ್ಟಾಗಿ ಏರಿಸಿರ್ಬೇಕು. ಮಣ್ಣು ಕರೆಕ್ಟಾಗಿ ಏರಿಸ್ಬಿಟ್ರೆ ಆ ಮಿಷಿನ್ ಬ್ಲೇಡ್ಗಳು ಭೂಮಿ ಲೆವೆಲ್ಗೆ ಕೊಚ್ತದೆ. ಆಮೇಲೆ ಇದರಿಂದ ಎರಡನೇದು. ಮೂರನೇದು, ಗದ್ದೆಗಳು ಕಂಪ್ಲೀಟಾಗಿ ಒಣಗಿರಬೇಕು. ಒಂಚೂರು ನೀರಂಶ ಇದೆ ಅಂದರೆ ಈ ಮಿಷಿನ್ ಸಿಕ್ಕಾಕೊಂಡ್ಬಿಡ್ತದೆ, ಹೋಗೋದಿಲ್ಲ. ಕಂಪ್ಲೀಟಾಗಿ ಡ್ರೈ ಇಡಬೇಕು. 4 ಅಡಿ ಆಗಬೇಕು. ಎರಡನೇದು ಹೋಗಂದರೆ ಮಣ್ಣು ಏರ್ಸಿರಬೇಕು. ಮೂರನೇದು ಡ್ರೈ ಆಗಬೇಕು. ಈ 3 ಇಂಪಾರ್ಟೆಂಟ್ ಕಂಡೀಷನ್ ಇದ್ದರೆ ನಾವು 1 ಎಕರೆ ಅಲ್ಲ 1/2 ಎಕರೆ ಇದ್ರೂ ಸಹ ನಾವು ಮಿಷಿನಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಬೋದು. ಇದರಿಂದ ಬೆನಿಫಿಟ್ ಏನೇನಪ್ಪ ಆಗುತ್ತೆ ಅಂದರೆ, ನೋಡಿ ಕೂಳೆಗೆ ನಾವು ಏನು ಹೇಳ್ತೀವಿ ಅಂದರೆ, ಲೇಬರ್ ಹಾರ್ವೆಸ್ಟಿಂಗ್ ಮಾಡ್ತಾರಲ್ಲ, ಅದಾದಮೇಲೆ ನಾವು ರೈತರಿಗೆ ಏನು ಹೇಳ್ತೀವಿ, ಭೂಮಿ ಲೆವೆಲ್ಗೆ ಕೂಳೆ ಕೊಚ್ಚಬೇಕು ಅಂತೀವಿ. ಬಟ್ ಈ ಮಿಷಿನ್ ಹಾರ್ವೆಸ್ಟಿಂಗ್ ನಾವು ಮಾಡೋದ್ರಿಂದ ಆಟೋಮೆಟಿಕ್ ಕೂಳೆ ಏನಿದೆ ಭೂಮಿ ಲೆವೆಲಿಗೆ ಕೊಚ್ತದೆ. ನಿಮಗೆ ಕೂಳೆಯಲ್ಲಿ ಬೆಳೆ ಏನು ಬರ್ತದೆ ಅದು ಪೈರು ಭೂಮಿ ಒಳ್ಳಿಕಿಂದ ಬರ್ತದೆ. ಹಾಗಾಗಿ ಜನಗಬ್ಬಲ್ಲಿ ಎಷ್ಟು ಇಳುವರಿ ಬರ್ತದೆ, ನಿಮಗೆ ಕೂಳೆಲ್ಲೂ ಅಷ್ಟು ಇಳುವರಿ ಬರ್ತದೆ. ಎರಡನೇದೇನಪ್ಪ ಅಂದರೆ, ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಸಾಯಿಲ್ ಹೆಲ್ತ್ ಕಾಪಾಡಬೇಕು, ಮಣ್ಣು ನಾವು ಶುದ್ಧ ಇಟ್ಕೊಂಡಿರಬೇಕು ಅನ್ನೋಕ್ಕೆ ಏನು ಹೇಳ್ತೀವಿ, ಸರಗನ ನೀವು ಸುಡಬೇಡಿ. ಆಲ್ಮೋಸ್ಟ್ 80% ರೈತರು ಸರಗನ ಸುಡ್ತಾರೆ.
ತರಗನ ಸುಡಬೇಡಿ ಅಂತೀವಿ. ಬಟ್ ಸುಡಬಾರ್ದು ಅಂದರೆ ತರಗನ ಮ್ಯಾನೇಜ್ ಮಾಡಬೇಕು, ತರಗನ ಕರಗಿಸ್ಬೇಕು. ಅದಕ್ಕೆ ನಾವೇನು ಹೇಳ್ತೀವಿ, ಇಂಪಾರ್ಟೆಂಟ್ ಆಗಿ ನೀವು ಮಿಷಿನ್ ಕ್ರಾಶ್ ಶೆಡರ್ ಯೂಸ್ ಮಾಡಿಕೊಂಡು ತರಗನ ಪುಡಿ ಮಾಡ್ತೀವಿ ಅಂತೀವಿ. ಬಟ್ ಮಿಷಿನ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಆಟೋಮೆಟಿಕ್ ತರಗು ಪುಡಿ ಆಗ್ತದೆ. ನಿಮಗೆ ಅದರಿಂದನೂ ಸಹ ಭೂಮಿ ಹೆಲ್ತ್ ಇಂಪ್ರೂವ್ ಆಗ್ತದೆ. ಕೂಳೆ ಭೂಮಿ ಲೆವೆಲ್ ಕೂಳೆ ಕೊಚ್ಚಾಗ್ತದೆ, ತರಗು ನಿಮಗೆ ಪುಡಿ ಆಗ್ತದೆ. ಇದರಿಂದ ನೀವು ಕೂಳೆ ಬೆಳೆ ಇಳುವರಿನೂ ಸಹ ಜಾಸ್ತಿ ಆಗ್ತದೆ. ಹಾಗಾಗಿ ಇದೊಂದು ಸಣ್ಣ ನಾವು ವಿಡಿಯೋ ಮಾಡಿಬಿಟ್ಟು ನಿಮಗೆ ಮಾಹಿತಿ ಕೊಡೋದಿಷ್ಟೇ. ಎಲ್ಲ ರೈತರು 4 ಅಡಿ ಮಾಡಿ ಆಮೇಲೆ ಮಣ್ಣನ್ನು ನೀಟಾಗಿ ಏರಿಸಿ ಇವೆರಡು ನೀವು ನಮ್ಮ ತಾಲ್ಲೂಕಲ್ಲಿ ರೈತರು ಮಾಡಿಕೊಂಡ್ರೆ ನಾವು ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಮಿಷಿನ್ ತಗೊಂಬಂದು ನಿಮ್ಮ ಕಮ್ಮಿ ರೇಟ್ ಒಂದೇ. ಈಗೆಲ್ಲ ರೈತರು ಏನು ಹೇಳ್ತಾರೆ ಅಂದರೆ, ಲೇಬರು ಸ್ಟಾರ್ಟಿಂಗ್ ಬಂದಾಗ 500 ರೂಪಾಯಿ ಕಡಿತಾರೆ, ಆಮೇಲೆ ಹೋಗ್ತಾ 1000 ರೂಪಾಯಿ ಹೋಗ್ತಾರೆ ಅಂತ ಕಂಪ್ಲೇಂಟ್ ಇದೆ ಅಲ್ವಾ. ಯಾಕಂದರೆ ಈಗ ಬೇಸಿಗೆ ಬಂದಂಗೆ ರೈತರ ಲೇಬರ್ ಎಫಿಷಿಯನ್ಸಿ, ಹಾರ್ವೆಸ್ಟಿಂಗ್ ಎಫಿಷಿಯನ್ಸಿ ಕಮ್ಮಿ ಆಗ್ತದೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಕಟಾವು ಕೂಲಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಅಕ್ಟೋಬರ್ ಆದಮೇಲೆ ಉತ್ತರ ಕರ್ನಾಟಕದಲ್ಲೆಲ್ಲ ಕಾರ್ಖಾನೆ ಚಾಲು ಆಗ್ತದೆ. ಹಾಗೇನು ಮಾಡ್ತಾರೆ, ಕೆಲವೊಂದು ಲೆವೆಲ್ ಅಲ್ಲಿ ಹೋಗ್ಬಿಡ್ತಾರೆ, ಇಲ್ಲೂ ಡಿಮ್ಯಾಂಡ್ ಮಾಡ್ತಾರೆ. ಬಟ್ ಮಿಷಿನ್ ಅಂದರೆ ನಾವು ಸ್ಟಾರ್ಟಿಂಗಿಂದ ಕೊನೆ ತನಕ ನೀವೇನು ರೈತರು ಡಿಮ್ಯಾಂಡ್ ಮಾಡ್ತೀರ ಒಂದೇ ರೇಟ್ ಫಿಕ್ಸ್ ಮಾಡಿ ಅಂತ ಮಿಷಿನಲ್ಲಿ ಅದು ಫಿಕ್ಸ್ ಮಾಡ್ಬೋದು. ಸೊ ನಾವು ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ರೈತರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, 4 ಅಡಿ ಮಾಡಿ ಆಮೇಲೆ ನೀಟಾಗಿ ಮಣ್ಣನ್ನು ಏರಿಸಿ 3-4 ತಿಂಗಳಿಗೆ, ಆಮೇಲೆ ಭೂಮಿನ ಕಟಾವು ಟೈಮಲ್ಲಿ ಒಂದು 15 ದಿವಸ 20 ದಿವಸ ಮುಂಚೆ ನೀರು ನಿಲ್ಲಿಸಿದ್ರೆ ಮಿಷಿನ್ ಹಾರ್ವೆಸ್ಟಿಂಗಲ್ಲಿ ಆರಾಮಾಗಿ ನಾವು ಕಬ್ಬನ್ನು ಕಟಾವು ಮಾಡ್ಬೋದು. ಒಂದೇ ರೇಟ್ ಸ್ಟಾರ್ಟಿಂಗ್ ಟು ಒಂದೇ ರೇಟ್ ಫಿಕ್ಸ್ ಮಾಡಿಬಿಟ್ಟು ನಿಮಗೂ ಕಬ್ಬಲ್ಲಿ ಯಥೇಚ್ಛವಾಗಿ ಆದಾಯ ಬಂದಂಗೆ ನಾವು ಮಾಡಿಕೊಡ್ತೀವಿ ಅಂತ ನಮ್ಮ ಕಾರ್ಖಾನೆ ವತಿಯಿಂದ ನಾವು ನಿಮಗೆ ಕೇಳ್ಕೊಳ್ತೀವಿ. ಈಗ ಇಲ್ಲಿ ರೈತರು ಸಹ ಇದ್ದಾರೆ, ಮಿಷಿನ್ ಹಾರ್ವೆಸ್ಟಿಂಗ್ ಆಗ್ತಿರೋ ದೊಡ್ಡ ಪಾರ್ಟಿನೂ ಇದ್ದಾರೆ, ಬೇರೆ ಬೇರೆ ರೈತರು ಇದ್ದಾರೆ. ಒಂದೆರಡು ಒಪಿನಿಯನ್ ಇವ್ರದ್ದು ತಗೊಳ್ಳೋಣ. ಮಿಷಿನ್ ಹಾರ್ವೆಸ್ಟಿಂಗ್ ಏನಾಗ್ತಾ ಇದೆ ಅದು ನೋಡಿಬಿಟ್ಟು ರೈತರಿಗೆ ಏನು ಅನಿಸ್ತಾ ಇದೆ ಅಂತ ಒಂದು ಒಪಿನಿಯನ್ ತಗೊಳ್ಳೋಣ. ನಿಮ್ಮದಲ್ಲೂ ಆಗ್ತಿರೋದು. ನಿಮ್ಮ ಹೆಸರು? ಮಂಜುನಾಥ್. ಎಷ್ಟು ಎಕರೆ ಕಬ್ಬು ಜನ ಇಲ್ಲಿ? ಇದು 2 ಎಕರೆ. ಈಗ ನೀವು ವರ್ಷ ಕೂಳೆ ಅಲ್ಲ? ಇದು ಕೂಳೆ. ಈಗ ಹೋದ ವರ್ಷ ನೀವು ಲೇಬರಲ್ಲಿ ಹಾರ್ವೆಸ್ಟಿಂಗ್ ಮಾಡಿಸಿದ್ದೀರ, ಈ ವರ್ಷ ಮಿಷಿನಲ್ಲಿ ಹಾರ್ವೆಸ್ಟಿಂಗ್ ಮಾಡಿಸ್ತಾ ಇದ್ದೀವಿ. ನಿಮ್ಗೇನು ವ್ಯತ್ಯಾಸ ಅನಿಸ್ತಾ ಇದೆ? ನಿಮ್ಮ ಮಾತಲ್ಲೇ ಒಂದು 4 ಮಾತು, ಯಾಕಂದರೆ ಬೇರೆ ರೈತರಿಗೂ ಒಂದು ಒಳ್ಳೆ ಮಾಹಿತಿ ಬಂತು. ನಿಮ್ಗೇನು ಅನಿಸ್ತಾ ಇದೆ ಅದು ಮಾಡಿ. ಯಾಕಂದರೆ ಇದು ರೆಕಾರ್ಡೆಡ್ ಅಲ್ಲ, ಈಗ ನಾವು ಲೈವ್ ವಿಡಿಯೋ ಮಾಡ್ತಾ ಇದ್ದೀವಿ, ರೈತರಿಗೆ ಅನುಕೂಲ ಆಗಲಿ ಅಂತ ನಿಮ್ಮೊಂದು ಒಪಿನಿಯನ್ಗಳು ನಮ್ಮ ರೈತರಿಗೆ ಶೇರ್ ಮಾಡಿ. ಕಬ್ಬು ನೀಟಾಗಿ ಕಟಾವು ಆಗ್ತೈತೆ, ರೈತರು ಕಡಿಯೋದು ಎಲ್ಲ ಉಳ್ಕೊಂತಾವೆ ಅಲ್ಲಲ್ಲೇ ಕೂಡೆ ಇವೆಲ್ಲ. ಇದರಲ್ಲಿ ಏನು ಅಂತ ಪ್ರಾಬ್ಲಮ್ ಇಲ್ಲ. ಒಟ್ಟಿನಲ್ಲಿ ಶೀತ ಇರೋಂಗಿಲ್ಲ, ನೆಲ ಒಂದು ಶೀತ ಇದ್ದರೆ ಒಂದು ಸ್ವಲ್ಪ ಇದಾಗುತ್ತೆ. ಅದ್ಬಿಟ್ರೆ ನೆಲ ಡ್ರೈ ಇದ್ದರೆ ನೀಟಾಗಿ ಕಟಾವು, ಏನು ತೊಂದರೆ ಇಲ್ದಂಗೆ ಕಟಾವು ಆಗ್ತೈತೆ. ಈಗ ಲೇಬರ್ ಕರೆದಾಗ ಕಬ್ಬು ಎಲ್ಲ ಬಿಡ್ತಾರೆ, ಅಲ್ಲಲ್ಲೇ ಒಂದೊಂದು ಬಿಡ್ತಾರೆ, ಆಮೇಲೆ ಭೂಮಿ ಲೆವೆಲಿಗೆ ಕರೆಕ್ಟಾಗಿ ಹೋಗೋದಿಲ್ಲ. ಬಟ್ ಇದರಿಂದ ಇದು ಒಂದೇ ಮಟ್ಟಿಗೆ ನೀಟಾಗಿ ಒಂದೇ ಮಟ್ಟಿಗೆ ಹೋಗ್ತದೆ. ಆಮೇಲೆ ಒಂದೊಂದು ಗಿಣ್ಣಿದ್ರು ಸಹ ಒಂದು ಎಕರೆಗೆ ಆಲ್ಮೋಸ್ಟ್ 1 ರಿಂದ 1.5 ಟನ್ 2 ಟನ್ ಗಂಟ ವೇಸ್ಟ್ ಆಗ್ತದೆ. ಬಟ್ ಇಲ್ಲಿ ಭೂಮಿ ಲೆವೆಲ್ ಹೋಗೋದ್ರಿಂದ ನಿಮಗೆ 1 ಟನ್ನು ಸಹ ವೇಸ್ಟ್ ಆಗ್ತದೆ. ಒಟ್ಟಿನಲ್ಲಿ 4 ಅಡಿ ಸಾಲು ಮಾಡೋದು ಇನ್ನೂ ಚೆನ್ನಾಗಿ ಕಟಾವು ಆಗುತ್ತೆ. ಬೇರೆ ರೈತರು ಏನಾರ ನಾಗರಾಜಣ್ಣ ಬನ್ನಿ, ಈಗ ಮಿಷಿನ್ ನೋಡ್ಬಿಟ್ಟು ನಮ್ಮ ಗದ್ದೆನೂ ಕಳಿಸಿ ಅಂತ ನೀವು ಬಂದಿದ್ರಿ. ಅಭಿಪ್ರಾಯ ಹೇಳ್ಬನ್ನಿ. ಅಭಿಪ್ರಾಯ ಏನು ಅಂತ ಹೇಳಿ. ಬನ್ನಿ, ಅಲ್ಲ ಈಗ ನೋಡ್ಬಿಟ್ಟು ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ನಿಮ್ಗೆ ಏನು ಅನ್ಸುತ್ತೆ? ಎಲ್ಲ ಕ್ಲೀನಿಂಗ್ ಇದೆ, ಚೆನ್ನಾಗಿದೆ, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬರ್ಸ್ಕೊಡಿ. ಈಗ ಅವ್ರದ್ದು ಕಟಾವು ಮಾಡಿಕೊಡ್ಬೇಕು ಅಂತ ಬಂದಾರೆ. ಈಗ ನೋಡಿ, ಸೊ ಈ ಮಿಷಿನ್ ಹಾರ್ವೆಸ್ಟಿಂಗ್ ಆಗ್ತಿರೋದು ನೋಡಿ ಬೇರೆ ರೈತರು ಸಹ ನೀಟಾಗಿದೆ, ತರಗು ಪುಡಿ ಮಾಡ್ತಾ ಇದೆ, ಕೂಳೆನೂ ಕೊಚ್ತಾ ಇದೆ, ಒಂಚೂರು ಕಬ್ಬು ವೇಸ್ಟ್ ಆಗ್ತಾ ಇಲ್ಲ ಅಂತ ಈ ಊರಿನ ಬೇರೆ ಬೇರೆ ರೈತರು ಸಹ ಬೇರೆ ಬೇರೆ ಊರಿಂದನೂ ಸಹ ಬಂದುಬಿಟ್ಟು ನಮ್ಮದು ಕಡಿಸಿ ಅಂತ ಇದ್ದಾರೆ. ಓವರಾಲ್ ಆಗಿ ಮಿಷಿನ್ ಹಾರ್ವೆಸ್ಟಿಂಗಿಂದ ರೈತರಿಗೆ ಬೆನಿಫಿಟ್ ಇದೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಶ್ರೀ ಚಾಮುಂಡೇಶ್ವರಿ ಶುಗರ್ಸ್ ಶ್ರೀನಿವಾಸಪುರ ವತಿಯಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ತಾಲ್ಲೂಕು ರೈತರಿಗೆ ಹಾಗೆ ಬೇರೆ ಬೇರೆ ರೈತರಿಗೂ ನೀವು ಮಿಷಿನ್ ಹಾರ್ವೆಸ್ಟಿಂಗ್ ತಕ್ಕಂಗೆ ನೀವು ಪ್ಲಾಟ್ಗಳನ್ನು ನಾಟಿ ಮಾಡಿ ಅನುಕೂಲ ಮಾಡಿಕೊಳ್ಳಿ. ನಾವು ಮಿಷಿನ್ನ ನಿಮಗೆ ಸಪ್ಲೈ ಮಾಡಿಬಿಟ್ಟು ಕಮ್ಮಿ ರೇಟಲ್ಲಿ ಕಟಾವು ಮಾಡಿ ನಿಮಗೆ ಜಾಸ್ತಿ ಆದಾಯವನ್ನು ಉಳಿಸ್ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ನೀವು ಮಿಷಿನ್ ಹಾರ್ವೆಸ್ಟಿಂಗ್ ತಕ್ಕಂಗೆ ಏನು ನಾವು ಈ ಕಂಡೀಷನ್ ಹೇಳಿದ್ವಿ, ಈ ಕಂಡೀಷನ್ ತಕ್ಕಂಗೆ ನೀವು ಭೂಮಿಗಳನ್ನ ರೆಡಿ ಮಾಡಿ ಇದನ್ನು ಉಪಯೋಗ ಪಡ್ಕೋಬೇಕಂತ ಈ ಒಂದು ಸಣ್ಣ ವಿಡಿಯೋ ಮಾಡಿಬಿಟ್ಟು ತಮ್ಮೆಲ್ಲರನ್ನು ಕೋರ್ಬೇಕು. ಥ್ಯಾಂಕ್ ಯು ಸರ್.